RCB ಕಪ್ ಗೆದ್ದಿರೋ ಹಿನ್ನೆಲೆ ನಿನ್ನೆ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಕಾರ್ಯಕ್ರಮ ಮಾಡಲಾಗಿತ್ತು. ಸೆಲೆಬ್ರೇಷನ್ ಕಾರ್ಯಕ್ರಮಕ್ಕೆ ಲಕ್ಷಕ್ಕಿಂತಲೂ ಜಾಸ್ತಿ ಜನ ಬೆಂಗಳೂರಿಗೆ ಆಗಮಿಸಿದ್ರು. ವಿಧಾನಸೌಧ ಮುಂಭಾಗದಲ್ಲಿ ಆಗಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗಿರ್ಬೋದು, ಇಲ್ಲಿ ಎಲ್ಲರೂ ಸೇರಿ 1 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಆಗಮಿಸ್ತಾ ಇದ್ರು. ಆದರೆ ನಿನ್ನೆ ನಡೆದಂತಹ ಒಂದು ಭೀಕರ ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕ ಇದ್ದೀನಿ. ಯಾವ ರೀತಿಯಾದಂತಹ ಘಟನೆ ನಿನ್ನೆ ಒಂದು ಆಯ್ತಲ್ಲ, ಆ ಘಟನೆಯ ಬಳಿಕ ಇಲ್ಲಿ ಏನು ನಾವು ಕಾಣ್ತಾ ಇದ್ದೀವಿ ಅಂದರೆ, ನಿನ್ನೆ ಬಂದಿರತಕ್ಕಂತಹ ಒಂದು RCB ಅಭಿಮಾನಿಗಳ ಚಪ್ಪಲಿಗಳು ಕೂಡ ಇನ್ನೂ ರಸ್ತೆ ಮಧ್ಯದಲ್ಲೇ ಬಿದ್ದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಏನಿಲ್ಲ ಅಂತಂದ್ರೂ 20,000ಕ್ಕಿಂತಲೂ ಹೆಚ್ಚಿನ ಇಲ್ಲಿ ಚಪ್ಪಲಿಗಳು ನಮಗೆ ಕಂಡು ಬರ್ತಾ ಇದೆ. ಸೊ ಒಳಗಡೆ ಕೂಡ ನೋಡ್ಬೋದು, ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ಗೇಟ್ ಒಳಗಡೆ ಕೂಡ ಇಲ್ಲಿ ಜಂಪ್ ಮಾಡಿ ಹೋಗೋದಕ್ಕೆ ಪ್ರಯತ್ನ ಮಾಡಿದರು. ಅಂದರೆ ಎಲ್ಲರೂ ಕೂಡ ಈ ಗೇಟನ್ನು ಜಂಪ್ ಮಾಡಿ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಒಳಗಡೆ ಕೂಡ ಇಲ್ಲಿ ಅವರ ಚಪ್ಪಲಿಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಒಂದು ಭಾರೀ ದುರಂತ ಆದ ಹಿನ್ನೆಲೆ ಎಲ್ಲರೂ ಕೂಡ ಓಡೋಗೋಕ್ಕೆ ಪ್ರಯತ್ನ ಪಟ್ಟ ಬೆನ್ನಲ್ಲೇ ಎಲ್ಲರೂ ಕೂಡ ಅವರವರ ಚಪ್ಪಲಿಗಳನ್ನು ಇಲ್ಲಿ ಹಂಗೆ ಒಂದೊಂದು ಜಾಗದಲ್ಲೇ ಬಿಟ್ಟು ಹೋಗಿರುವಂತಹ ಘಟನೆ ನಡೀತಾ ಇದೆ. ಎಲ್ಲ ಕಡೆಯೂ ಕೂಡ ಈ ರೀತಿಯಾದಂಥ ಒಂದು ಚಪ್ಪಲಿಗಳು ಬಿದ್ದಿದ್ದಾವೆ. ಅಲ್ಲಿ ಬಂದಿರತಕ್ಕಂಥ RCB ಅಭಿಮಾನಿಗಳು ಎಲ್ಲರೂ ಕೂಡ ಈ ದುರಂತ ಆದ ಬೆನ್ನಲ್ಲೇ ಎಲ್ಲರೂ ಕೂಡ ಒಂದು ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟರು. ಸೊ ನೋಡ್ಬೋದು, ರಸ್ತೆ ಆ ಕಡೆ ಭಾಗದಲ್ಲೂ ಕೂಡ ಕೆಲವೊಂದು ಚಪ್ಪಲಿಗಳು ಬಿದ್ದಿರ್ತಕ್ಕಂಥದ್ದು. ಸೊ ಯಾವ ಗೇಟ್ ನಾವು ನೋಡ್ತೀವಲ್ಲ, ಆ ಗೇಟ್ ಪಕ್ಕದಲ್ಲಿ ರಾಶಿ ಚಪ್ಪಲಿಗಳು ನಮಗೆ ಕಂಡು ಬರ್ತಾ ಇದೆ. ಸೊ ಇಲ್ಲಿಯೂ ಕೂಡ ನಮಗೆ P3 ಸ್ಟ್ಯಾಂಡ್ ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ P3 ಸ್ಟ್ಯಾಂಡ್ ಹತ್ರ ಯಾವ ರೀತಿಯಾದಂಥ ಒಂದು ನಿನ್ನೆ ಘಟನೆ ನಡೆದಿದ್ದು ಇದೇ ಜಾಗದಲ್ಲಿ. ಸೊ ಈ ಜಾಗದಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಹಾಕಿರ್ತಕ್ಕಂತಹ ಬ್ಯಾರಿಕೇಡ್ಗಳು ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥದ್ದು. ಅಂದರೆ ಎಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಆ ಬ್ಯಾರಿಕೇಡ್ಗಳನ್ನು ಮುರಿದಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಎಷ್ಟೊಂದು ಚಪ್ಪಲಿಗಳು ನಮಗೆ ಕಂಡು ಬರ್ತದೆ. ನೋಡ್ಬೋದು, ಇಲ್ಲಿ ಬ್ಯಾರಿಕೇಡ್ಗಳು ಯಾವ ರೀತಿ ಮುರಿದಿದ್ದಾವೆ. ಆಮೇಲೆ ಇಲ್ಲಿ ಇರ್ತಕ್ಕಂತಹ ಗ್ರಿಲ್ಗಳು ಕೂಡ ಬೆಂಡ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಇರ್ತಕ್ಕಂಥ ಅಂದರೆ ಮರದ ಮೇಲೂ ಹತ್ತಿ ಕೂಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಆಮೇಲೆ ಇಲ್ಲಿ ಇರ್ತಕ್ಕಂತಹ ಬ್ಯಾರಿಕೇಡ್ಗಳನ್ನು ಹತ್ತೋದಕ್ಕೆ ಪ್ರಯತ್ನ ಮಾಡಿದರು. ಸೊ ಈ ರೀತಿಯಾದಂಥ ಸಂದರ್ಭದಲ್ಲಿ ನಾವು ನಿನ್ನೆ ಅಭಿಮಾನಿಗಳನ್ನು ನೋಡಿದ್ವಿ. ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಚಪ್ಪಲಿಗಳು ಬಿದ್ದಿರ್ತಕ್ಕಂಥದ್ದು. ಸೊ ಎಲ್ಲ ಗೇಟ್ಗಳಲ್ಲೂ ಕೂಡ ಈ ಥರ ರಾಶಿ ಚಪ್ಪಲಿಗಳು ನಮಗೆ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಚಪ್ಪಲಿಗಳು ಬಿದ್ದಿದ್ರೂ ಕೂಡ ಇನ್ನೂ ಕೂಡ BBMP ತೆರವು ಮಾಡಿಲ್ಲ. ಸೊ ಆದಷ್ಟು ಬೇಗ ಇಲ್ಲಿ ಚಪ್ಪಲಿಗಳನ್ನು ತೆರವು ಮಾಡಿ ಜನರಿಗೆ ಒಂದು ಹೋಗೋದು ಬರೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಜನರು ಆಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.